ಸರ್ ಅದನ್ನ ಪೌಡರ್ ಮಾಡಿ ನಾವು ನ್ಯಾಚುರಲ್ ಪೌಡರ್ ಆಗಿ ಉಪಯೋಗಿಸಬಹುದು. ಈ ಪರ್ಪಲ್ ಗೆಣಸು ತೋರಿಸಿದ್ನಲ್ಲ ನಾನು, ಪೌಡರ್ ಮಾಡ್ತಾ ಇದೀವಿ. ಅದ ನ್ಯಾಚುರಲ್ ಪೌಡರ್ ಅದು. ಬಣ್ಣ ಈಗ ಕೃತಕವಾಗಿ ಬಣ್ಣ ತಿನ್ನೋದಿಂತ ನಾವು ಬಣ್ಣ ಹಾಕೋಬೇಕಾಗಿಲ್ಲ, ನಮ್ಮಲ್ಲೇ ಪ್ರಕೃತಿ ಕೊಟ್ಟದೆ. ಅದನ್ನ ನಾವು ಬಣ್ಣವಾಗಿ ಯೂಸ್ ಮಾಡ್ಬೇಕಷ್ಟೇ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ನಾವು ಇದನ್ನ ಅರ್ಥ ಆಪಲ್ ಅಂತೀವಿ. ಚಿಕ್ಕ ಮಕ್ಕಳು ಹಲ್ಲಿಲ್ದವ್ರು ಕೂಡ ಕಡಿದ್ರು ಕಟ್ ಆಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ತುಂಬಾ ಈ ಗಿಡ ನೋಡಿ, ನೀವು ಮನೆ ಮುಂದೆ ನೆಟ್ಕೊಂಡ್ರು ಸೋ ಗಿಡ ಕಾಣುತ್ತೆ. ಈಗ ಯಾವ್ಯಾವ್ದೋ ಗಿಡನ ಮನೆ ಮುಂದೆ ನೆಟ್ಟಿದ್ದು ಅಷ್ಟೊಂಥರ ದುಡ್ಡು ಕೊಟ್ಟು ತಗೊಬಂದು ಸೋಗ್ ಮಾಡೋದಕ್ಕೆ, ಇದ ನಮ್ ಟೆರೆಸ್ ಗಾರ್ಡನ್ ಸೂಪರ್. ನೋಡಿ ಎಲ್ಲ ತರಕಾರಿಯ ವೆರೈಟಿನೂ ಗೆಣಸಲ್ಲಿದೆ ಅಲ್ಲ ಸರ್? ಇದು ಎಲ್ಲಿಂದ ತಂದಿರೋದು ನೀವು? ಸರ್ ಇದು ಅದೇ ನಮ್ ಕೃಷ್ಣ ಪ್ರಸಾದ್ ಅವರೇ ಕೊಟ್ಟಿದ್ದು. ಅದು ಅಸ್ಸಾಮಿಂದ ತರಿಸಿದ್ದು ಅಂತ ಹೇಳಿದ್ರು. ಹೇಗಿದೆ ರುಚಿ? ತುಂಬಾ ಚೆನ್ನಾಗಿದೆ ಸರ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ನಾನು ಇವತ್ತು ಇರುವಂಥದ್ದು, ನೀವು ಮೊನ್ನೆ ಒಂದು ತೊಗರಿ ಬಗ್ಗೆ ನೋಡಿದ್ರಿ, ಬೀಜದ ಕಾಳಪ್ಪನವರು ಅಂತೇಳಿ, ಅವರ ಸಾವಯವ ತೋಟದಲ್ಲಿದ್ದೇನೆ. ಸಹಜವಾಗಿ ನಾವೆಲ್ಲರೂ ಕೂಡ ಒಂದು ವೆರೈಟಿ 2 ವೆರೈಟಿ ಗೆಣಸುಗಳನ್ನು ಬೆಳೀತೇವೆ. ಆದರೆ ಸಾವಯವ ರೀತಿಯಲ್ಲಿ ಒಂದು 4-5 ವೆರೈಟಿಯ ಗೆಣಸುಗಳನ್ನು ಇವರು ಬೆಳೆದಿದ್ದಾರೆ. ನೋಡಿ, ಇದೆಲ್ಲ ಹಸಿರು ಹಸಿರು ಕಾಣ್ತಿರುವಂಥದ್ದು ನೀರಾವರಿ ಇಲ್ಲದೆ ಇರುವಂಥದ್ದು, ನೀರಿಲ್ಲ ನೋಡಿ, ಒಣಗಿರುವಂಥ ಪ್ರದೇಶಗಳೆಲ್ಲ ಕಡೆ. ಅಂಥ ಜಾಗದಲ್ಲಿ ಇಷ್ಟು ಸುಂದರವಾಗಿ ಗೆಣಸನ್ನು ಬೆಳೀತಿದ್ದಾರೆ. ಯಾವ್ಯಾವ ವೆರೈಟಿಯನ್ನು ಅವ್ರು ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಹತ್ರನೇ ಗೆಣಸನ್ನು ಕಿತ್ತು ಅದರ ವಿಶೇಷತೆಗಳನ್ನು ತಿಳಿಸ್ತಾರೆ. ಕಾಳಪ್ಪನ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇವತ್ತು ಗೆಣಸಿನ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಇರುವಂತದ್ದು. ಏನು ವಿಶೇಷತೆ ನಿಮ್ಮ ಗೆಣಸಿಗೆ? ಅದೇ ಸರ್, ಇದು ನನ್ನಲ್ಲಿ ಒಂದು 4 ವೆರೈಟಿ ಗೆಣಸಿದೆ. 4 ವೆರೈಟಿ ಅಂದ್ರೆ ಒಂದು ಬೀಟ್ರೂಟ್ ಕಲ್ಲರು, ಒಂದು ಕ್ಯಾರೆಟ್ ಕಲ್ಲರು, ಇನ್ನೊಂದು ಪ್ಯೂರ್ ವೈಟ್ ಕಲರ್, ಮತ್ತೆ ಇನ್ನೊಂದು ಮೇಲ್ ರೆಡ್ ಒಳಗಡೆ ಆರೆಂಜ್ ಕಲರ್. ಇಷ್ಟು 4 ವೆರೈಟಿ ಗೆಣಸನ್ನ ಒಂದು ತಗೊಬಂದು ನಮ್ಮ ಭೂಮಿಲಿ ಹಾಕೊಂಡಿದೀವಿ. 3 ವರ್ಷದಿಂದ ಇದನ್ನ ನಮಗ್ ಸಿಕ್ಕಿದ್ದು ಒಂದೊಂದು ಗೆಡ್ಡೆ, ಅದರಿಂದ ಜಾಸ್ತಿ ಮಾಡ್ಬೇಕು ಅಂತ 3 ವರ್ಷ ಆಯ್ತು. 3 ವರ್ಷದಲ್ಲಿ ಇಷ್ಟು ಮಾಡಿದೀನಿ. ಒಂದು 10 ಕುಂಟೆ ನೆಲಕ್ಕೆ ಹಾಕಿದೀನಿ. ಇವಾಗ ಇದನ್ನ ಹಂಚೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೇಲೂ ಗೆಣಸಿರ್ಬೇಕು ಅಂತ ನಮ್ಮ ಆಸೆ. ಈಗ ತೋರ್ಸ್ಕೊಡ್ತೀನಿ. ಈಗ ನೋಡಿ, ಇಲ್ಲೊಂದು ಕೆಂಪು ಕಲರ್ ಬರುತ್ತೆ. ಇದು ತುಂಬಾ ಕೆಳಗೆ ಒಳಗಡೆ ವೈಟ್ ಇರ್ತದೆ ನೋಡಿ. ಈ ಗಿಡ ನೋಡಿ, ನೀವು ಮನೆ ಮುಂದೆ ನೆಟ್ಕೊಂಡ್ರು ಸೋ ಗಿಡ ಕಾಣುತ್ತೆ. ಈಗ ಯಾವ್ಯಾವ್ದೋ ಗಿಡನ ಮನೆ ಮುಂದೆ ನೆಟ್ಟಿದ್ದು ಅಷ್ಟೊಂಥರ ದುಡ್ಡು ಕೊಟ್ಟು ತಗೊಬಂದು ಸೋಗ್ ಮಾಡೋದಕ್ಕೆ, ಇದ ನಮ್ ಟೆರೆಸ್ ಗಾರ್ಡನ್ ಹತ್ರ ಒಂದು ಬಣ್ಣದ ಬಕೆಟ್ ಬರುತ್ತೆ, ಒಂದು 10 ಲೀಟರ್ 12 ಲೀಟರ್ದು. ಅಲ್ಲ ಅದಾಗ್ಲಿಲ್ಲ ಅಂದ್ರೆ ಒಂದು ಸಿಮೆಂಟ್ ಚೀಲ ಬರುತ್ತೆ. ಸಿಮೆಂಟ್ ಚೀಲಕ್ಕೆ ಮಣ್ಣ ತುಂಬಿಟ್ಟು ಇದೊಂದ್ ಗೆಡ್ಡೆನ ಹಾಕ್ಬಿಟ್ಟು ಮನೆ ಮುಂದ್ಗಡೆ ಎಸ್ಬಿಟ್ಟು ಟೈರ್ ಕೇಸ್ ಕತ್ತಾ ಇದ್ರೆ, ಟೈರ್ ಕೇಸ್ ಇದಕ್ಕೆ ನಾವು ಮೆಟ್ಲಿಂಗ್ ಅಲ್ಲಿ ಮಾಡ್ಕೊಂಡಿರ್ತೀವಿ, ಅಲ್ಲಿ ಮುಂದೆ ಹಾಕೊಂಡಾಗ ಎಷ್ಟು ಶೋಭಾ ಕಾಣುತ್ತೆ. ಹೂವು ಬರುತ್ತೆ, ಸೋಬಾಗು ಗಿಡ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಂಥ ಗಿಡಗಳನ್ನ ನಮ್ಮ ಮನೆ ಮುಂದೆ ಇದ್ರೆ ನಮ್ಮ ಆರೋಗ್ಯ ಒಳ್ಳೇದಾಗಿರ್ತದೆ, ನಮಗ್ ಬರುವಂತ ಗಾಳಿನೂ ಚೆನ್ನಾಗಿರ್ತದೆ. ಇದನ್ನ ನಮ್ ಜನ ಮಾಡ್ಬೇಕು, ಮನೆ ಮುಂದೆಗಳಾಗ್ಲಿ ಇನ್ನೊಂದಾಗ್ಲಿ. ಇದನ್ನ ನೋಡಿ, ಗೆಡ್ಡೆ ತೋರ್ಸ್ಕೊಡ್ತೀನಿ ಹೆಂಗಿದೆ ಅಂತ ನೋಡಿ ಸ್ನೇಹಿತರೆ. ನೋಡಿ, ಇದು ಕಾಣ್ತದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಇದನ್ನ ಒಣಗಿಸಿದ್ರೆ ರೌಂಡ್ ರೌಂಡ್ ಆಗುತ್ತೆ ಅಲ್ಲ ಇದು? ಹೌದು, ರೌಂಡ್ ಸರ್ ಇದು ಬರೋದು. ನೋಡಿ, ಅಲ್ಲಿ ಇನ್ನೊಂದಿದೆ, ತೆಗಿರಿ ನೋಡಿ, ಅದು ಎಷ್ಟು ದೊಡ್ಡದಿದೆ. ಸ್ವಲ್ಪ ದೂರದಿಂದ ತೆಗಿ, ಹೊಡಿಯೋದು ಬೇಡ. ನೋಡಿ ಸ್ನೇಹಿತರೆ, ಗುಂಡಾಗಿ ನೋಡಿ, ಸಣ್ಣ ನೋಡುವಾಗ ಗಿಡ ನೋಡಿ ಎಷ್ಟು ಸಣ್ಣದಿದೆ ಅಂತೇಳಿ. ಅದರದ್ದು ಗೆಣಸುಗಳು ನೋಡಿ, ಏನ್ ಹೆಸರು ಇದಕ್ಕೆ? ಸರ್ ಇದಕ್ಕೆ ವೈಟ್ ಗೆಣಸು ಅಂತ ಇರೋದು. ಬಿಳಿ ಗೆಣಸು. ಬಿಳಿ ಗೆಣಸು ಅಂತಾನೆ ಅಲ್ಲ. ಈಗ ಅಷ್ಟು ಸಣ್ಣ ಜಾಗದಲ್ಲಿ 1 kg ಅಷ್ಟು ಗೆಣಸು ಸಿಗ್ತದೆ. ಹೌದು, 1 kg ಗೆಣಸು ಹೆಚ್ಚೇ ಇದೆ ಅಲ್ವಾ? ಹೌದು, ಕರೆಕ್ಟ್. ಮತ್ತೆ ಇದ ಒಣಗಿಸಿ ಪೌಡರ್ ಮಾಡ್ಬೋದು. ಅದ್ರ ಒಣಗಿರೋ ಪೌಡರ್ ಮನೇಲಿ ಇದೆ, ತೋರಿಸ್ತೀನಿ. ಅದನ್ನ ಮೈದಾ ಹಿಟ್ಟು ಬರುತ್ತಲ್ಲ, ಅದೇ ಸೇಮ್ ಗೋಧಿ ಹಿಟ್ಟು ಟೈಪ್ ಬರುತ್ತೆ. ಏನ್ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ? ಸರ್ ಇದನ್ನ ದೋಸೆಗೆ, ಇಡ್ಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ದೋಸೆ, ಚಪಾತಿ, ರೊಟ್ಟಿ ಎಲ್ಲ ಮಾಡ್ಬೋದು ಸರ್. ಇದು ತುಂಬಾ ಚೆನ್ನಾಗಿರ್ತದೆ. ಇದೊಂದು ಹೊಸ ವಿಷಯ, ಈ ಬಳ್ಳಿ ಗೆಣಸಿದು ಹುಡಿ ಮಾಡಬಹುದು ಅಂತ ಹೇಳೋದು ದೊಡ್ಡ ಹುಡಿ ಮಾಡಬಹುದು. ಇದು ಚಿಪ್ಸ್ ಮಾಡಿದೀವಿ ಅಲ್ಲ, ಚಕ್ಲಿ ಮಾಡಿದೀವಿ, ಮತ್ತೆ ಇದು ಹಪ್ಪಳ ಮಾಡಿದೀವಿ, ಎಲ್ಲ ವೆರೈಟಿನೂ ಮಾಡ್ತಾ ಇದೀವಿ. ಈಗ ಇದನ್ನ ಗೆಡ್ಡೆ ಗೆಣಸು ಮೇಳಕ್ಕೆ ಹಾಕ್ತಾ ಇದೀವಿ. ಇದನ್ನ ಚಕ್ಲಿ ಕೋಡ್ಬಳೆ ಬ್ರ್ಯಾಂಡ್ ಮಾಡಿ ಮಾಡ್ತಾ ಇದೀವಿ. ಪೌಡರ್ ಸಿಗುತ್ತೆ ಇದ್ರದ್ದು. ನೋಡಿ ಸ್ನೇಹಿತರೆ, ಇನ್ನೊಂದು ವೆರೈಟಿ ಗೆಣಸನ್ನ ಹುಡುಕುವ ಪ್ರಯತ್ನ. ಇದೇನ್ ಸರ್ ಇದು? ಕ್ಯಾರೆಟ್ ಇದ್ದಾಗಿದೆ ಅಲ್ಲ? ವಾವ್, ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ, ಕಲರ್ ನೋಡಿ. ಕ್ಯಾರೆಟ್ ಗೆಣಸು ಅಂತ ಇದು. ಕ್ಯಾರೆಟ್ ಗೆಣಸು ಅಂತ ಹೆಸರು? ಕ್ಯಾರೆಟ್ ಇದ್ದಂಗಿದೆ. ಕ್ಯಾರೆಟ್ ಇದ್ದಂಗಿದೆ, ತುಂಬಾ ರುಚಿನೂ ಇದೆ ಇದು. ಇದು ಬೀಟ್ರೂಟ್ ಗೆಣಸು ಅಂತ. ಇದು ಬೀಟ್ರೂಟ್ ಗೆಣಸು ಅಂದ್ರೆ ಪರ್ಪಲ್ ಕಲರ್ ಬರುತ್ತೆ. ಕ್ಯಾರೆಟ್ ಗೆಣಸು ಆಯ್ತು. ನೋಡ್ರಿ,
ಹೇಗಿದೆ ನೋಡಿ ಈ ಗೆಣಸು ನೋಡಿ. ಕಿತ್ಕೋತೀನಿ. ಇದು ನಿಜವಾಗ್ಲೂ ಸೂಪರ್ ಇದೆ ನೋಡಿ. ಎಲ್ಲ ತರಕಾರಿಯ ವೆರೈಟಿನೂ ಗೆಣಸಲ್ಲಿದೆ ಅಲ್ಲ ಸರ್? ಹೌದು. ಇದು ಎಲ್ಲಿಂದ ತಂದಿರೋದು ನೀವು? ಸರ್ ಇದು ಅದೇ ನಮ್ ಕೃಷ್ಣ ಪ್ರಸಾದ್ ಅವರ ಕೊಟ್ಟಿದ್ದು. ಅದು ಅಸ್ಸಾಮಿಂದ ತರಿಸಿದ್ದು ಅಂತ ಹೇಳಿದ್ರು. ಹೇಗಿದೆ ರುಚಿ? ತುಂಬಾ ಚೆನ್ನಾಗಿದೆ ಸರ್. ಅಲ್ಲ? ಆಮೇಲೆ ಇದು ಬೇಸ್ ಸುಟ್ಟಿ ತಿಂದ್ಬಿಟ್ರೆ ನೋಡಿ, ನಿಮ್ಗೆ ಕ್ಯಾರೆಟ್ ಗೆಣಸು ತೋರ್ಸದ್ನಲ್ಲ, ಕ್ಯಾರೆಟ್ ಗೆಣಸ ಸುಟ್ಬಿಟ್ಟು ಮೇಗಡೆ ಸಿಪ್ಪೆ ತೆಗೆದಾಕ್ಬಿಟ್ಟು ನಿಂತ್ಕೊಂಡ್ರೆ ಒಂಥರ ಐಸ್ ಕ್ರೀಮ್ ಕಾಣುತ್ತಲ್ಲ, ಮ್ಯಾಂಗೋ ಐಸ್ ಕ್ರೀಮ್, ಆ ರೀತಿ ಕಾಣುತ್ತೆ. ತುಂಬಾ ಅದ್ಭುತವಾಗಿರ್ತದೆ. ಮತ್ತೆ ಇದು ಅಷ್ಟೇ, ಬೇಸಿ ತಿಂತಾ ಇದ್ರೆ ಹಂಗೆ ಹೀಡಿಂಗ್ ಹುಡಿ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗಿರ್ತದೆ ತಿನ್ನಕ್ಕೆ. ಈಗ ಸರ್ ಇದು ಅರೆಂಜ್ ಕಲರ್ ಅಂತ. ಇದು ಒಳಗಡೆ ಫುಲ್ ಹೊರಗಡೆ ರೆಡ್ ಬರುತ್ತೆ, ಒಳಗಡೆ ಅರೆಂಜ್ ಕಲರ್ ಬರುತ್ತೆ. ಕೇಸರಿ ಕಲರ್ ಹೇಗಿದೆ? ಕೇಸರಿ. ಆಗ ನೀವು ಕ್ಯಾರೆಟ್ ಕಲರ್ ಇತ್ತು, ಸ್ವಲ್ಪ ಡಲ್ ಕೇಸರಿ, ಡಲ್ ಇತ್ತು. ಇದು ಆರೆಂಜ್, ಪೂರ್ತಿ ರೇಂಜ್ ಬರುತ್ತೆ. ಆರೆಂಜ್ ಇದೆ. ಒಂದೇ ಗೆಡ್ಡೆಲಿ 2 ಕಲರ್ ಬರ್ಬೇಕು, ಒಂದು ಪರ್ಪಲ್ ಮತ್ತೆ ಒಂದು ಆರೆಂಜ್, ಎರಡು ಒಂದೇ ಗೆಡ್ಡೆಲಿ ಬರುತ್ತೆ. ಅದನ್ನೊಂದು ಅಭಿವೃದ್ಧಿ ಮಾಡ್ತಾವೆ, 3 ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅದನ್ನ. ಯಾಕಂದ್ರೆ ಈ ವೆರೈಟಿಗಳನ್ನ ಇಡೀ ನಿಮ್ ಇಂಡಿಯಾ ಹುಡುಕರು ಎಲ್ಲೂ ಸಿಗಲ್ಲ. ಕರೆಕ್ಟ್. ನೋಡಿದ್ದೇನೆ, ಒಂದು ವೆರೈಟಿ ನೋಡಿದೀವಿ, ಎರಡು ಎಲ್ಲಿ ಸಿಗಲ್ಲ. ಎಲ್ಲೂ ಸಿಗಲ್ಲ. ಈಗ ಅದನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಯಾರು ಕೇಳಿದ್ರೆ ಅವ್ರು ಕಳ್ಸಿಕೊಡ್ತೀವಿ ಗೆಡ್ಡೆಗಳನ್ನ, ಅವ್ರ ತೋಟದಲ್ಲಿ ಹಾಕಿ. ನೀವು ಅಕ್ಕಪಕ್ಕ ನಿಮ್ ತಾಲೂಕಲ್ಲಿ, ನಿಮ್ ಊರಲ್ಲಿ ಇರೋರ್ಗೆ ಕೊಡಿ. ಕೊಟ್ಟು ನಿಮ್ಮ ತೋಟಗಳಲ್ಲಿ ಉಳಿಸ್ಕೊಂಡಾಗ ಮುಂದಿನ ಆಹಾರ ಇದೆಯಾ, ಗೆಡ್ಡೆ ಗೆಣಸುಗಳು ಮತ್ತೆ ಹಳಸಣ್ಣು, ಮಾವಿನ ಇಂಥವೇ ಆಹಾರ. ಯಾಕೆಂದ್ರೆ ಅಕ್ಕಿ ಮುಂದಿನ ಒಂದು 5 ವರ್ಷದೊಳಗಡೆ 300 ಇಂದ 400 ರೂಪಾಯಿ ಹೋಗ್ತದೆ. ಅನ್ನ ಯಾರು ತಿನ್ನಕ್ ಸಾಧ್ಯನೇ ಇಲ್ಲ. ಇವತ್ತು ಅಕ್ಕಿ ಕೊಡ್ತೀನಿ ಅಂದ್ರೆ ಯಾರು ಅಕ್ಕಿ ಕೊಡಲ್ಲ, ಆ ಮಟ್ಟಕ್ಕೆ ಬಂದೋಯ್ತದೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನೆಗಳಲ್ಲಿ ಒಂದ್ 4-5 ವೆರೈಟಿ ಗೆಡ್ಡೆ ಗೆಣಸುಗಳಿದ್ರೆ, ಈಗ ಸಿಹಿ ಗೆಣಸು ಆಯ್ತು, ಮರಗೆಣಸು, ಇನ್ನೊಂದು ಬಳ್ಳಿ ಪಟೋಟ ಅಂತ ಬರುತ್ತೆ ಅದು, ಮತ್ತೆ ಯಾಕುನ್ ಬೀನ್ ಅಂತ ಬರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ ಗೆಡ್ಡೆ ಗೆಣಸುಗಳಲ್ಲಿ. ಇಂಥವೆಲ್ಲಾನು ನಮ್ ತೋಟದಲ್ಲಿ ಒಂದ್ 10 ಗುಂಟೆ ಒಳಗಡೆ ನಾವ್ ಇಲ್ಲೆಲ್ಲಾನು ಉಳ್ಕೊಂಡಾಗ ನಾವು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಳು ಎಲ್ಲ ಕೂರ್ಕೊಂಡು ತಿನ್ಬಹುದು. ತೋಟ ಮಾಡ್ಕೋಬೇಕು, ಇಷ್ಟೊಂದು ಬೇಯಿಸ್ಬೋದು. ನೋಡಿ, ಈಗ ಅಲ್ಲಿಂದ ಇಲ್ಲಿಗೆ 60 ಅಡಿ ಜಾಗ ಬರುತ್ತೆ. ಒಂದು 12 ಗುಂಟೆ ಜಾಗ ಬರುತ್ತೆ ಇದು. ಈಗ ಮಧ್ಯದಲ್ಲಿ ಪಾತಿಗೆ ನಾನು ನುಗ್ಗೆ ಮತ್ತೆ ಮಹಾಗನಿ ಹಾಕೊಂಡಿದೀನಿ. ಯಾಕೆಂದ್ರೆ ಮಹಾಗನಿ ನುಗ್ಗೆ ಹಾಕದ್ಮೇಲೆ ನನ್ ಬೋರು ರೀಚಾರ್ಜ್ ಆಯ್ತು. ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ನೀರ್ ಬರ್ತಿತ್ತಿಲ್ಲ, ಇವಾಗ ಅಲ್ಪ ಸ್ವಲ್ಪ ಚೆನ್ನಾಗ್ ಬರ್ತಾ ಇದೆ. ನೋಡಿ, ನುಗ್ಗೆ ನಮ್ದು ಎಲ್ಲಾ ಬೇರೆ ಕಡೆ ಎಲ್ಲಾ ಹೋಗ್ತದೆ. ಇದ್ರ ರೀತಿ ಏನೋ ಬೆಟ್ಟ ಬೆಳ್ಕೊಂಡು ಹೋಗ್ತಾ ಇದೆ. ನಮ್ದು ಛತ್ರಿ ನುಗ್ಗೆ ಅಂತ ಅನ್ಬಿಟ್ಟಿದ್ದು ನಮ್ದು. ನೋಡಿ ಯಾವ ರೀತಿ ಛತ್ರಿ, ಹಂಗೆ ಸುತ್ತಾಡ್ತೆ 10 ಅಡಿ ಬರುತ್ತೆ ನಮ್ದು ನುಗ್ಗೆ. ಈ ರೀತಿ ಮಾಡ್ಕೊಂಡು ಒಂದು 10 ಗುಂಟೆ ಒಳಗಡೆ ಎಲ್ಲಾ ರೀತಿನೂ ಬೆಳ್ಕೊಡ್ಬೇಕು. ಅಂದ್ರೆ ತೋಟದ ಬದಿಯಲ್ಲಿ, ತೋಟದ ಬದಿಯಲ್ಲಿ ಮರಗಳನ್ನ ಹಾಕಿದ್ರಲ್ಲ? ಹೌದು, ಮರಗಳನ್ನ ಹಾಕಿದೀವಿ ಸರ್. ಇದು ಯಾಕುನ್ ಬೀನ್ ಅಂತ ಅನ್ಬಿಟ್ಟು, ಇದು ಗೆಣಸು ಬರುತ್ತೆ. ಗೆಣಸು ಬಂದ್ರೆ ಇದು ಸ್ವೀಟು, ಸಿಕ್ಕಾಪಟ್ಟ ಸ್ವೀಟು. ಈ ಸಕ್ಕರೆ ತಿಂತೀವಲ್ಲ, ಆ ಮಟ್ಟಕ್ಕೆ ಸ್ವೀಟ್ ಅದೇ ಇದು. ಇದನ್ನ ಅಂತ ಶುಗರ್ ಪೇಷಂಟ್ ಆಗಿ ನಾವು ಯಾರೇ ಮಾತ್ರ ಬೇಕಾದ್ರೆ ತಿನ್ಬೋದು ಇದನ್ನ. ಆ ರೀತಿ ಯಾಕುನ್ ಬೀನ್ ಅಂತ ಅನ್ಬಿಟ್ಟು ಗೆಣಸು ಬರುತ್ತೆ. ಗೆಣಸಿದೆ ಸರ್ ಇದು. ಇವಾಗ ಗೆಡ್ಡೆ ಗೆಣಸು ಮೇಳೋ ಸಲುವಾಗಿ ಇದನ್ನ ಕೀಳದಾನೆ ಹಂಗೆ ಬಿಟ್ಟಿದೀನಿ. ಹಂಗೆ ಎಲ್ಲ ತೆಗ್ದಿಲ್ಲ ಇನ್ನೂ. ಇದ ಈ ರೀತಿನೂ ಒಂದು ಗೆಡ್ಡೆ ಗೆಣಸು ಆಗುತ್ತಲ್ಲ ಗಿಡದಲ್ಲಿ? ಯಾಕುನ್ ಬೀನ್ ಅಂತ ಹೇಳಿ, ಯಾಕುನ್ ಬೀನ್ ಅಂತ ಇದು ಗೆಣಸು ಬರುತ್ತೆ. ಇದು ಕೊಡ್ತೀನಿ. ಈಗ ಹಸಿದೆ ತಿನ್ನೋದೇ, ಇದೇನ್ ಬೇಸನ್ ತಿನ್ಬೇಕಾಗಿಲ್ಲ. ಇದ್ರಲ್ಲಿ ತುಂಬಾ ಇದನ್ನ ಸಕ್ಕರೆನೂ ಸುಧಾ ಮಾಡಿದ್ದಾರೆ, ಬೆಲ್ಲನೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ. ಈಗ ಯಾಕಂದ್ರೆ ಅದ್ಭುತವಾಗಿ ಇದು ಸೂರ್ಯಕಾಂತಿ ಗಿಡ ಬರುತ್ತಲ್ಲ, ಹಂಗ್ ಬರುತ್ತೆ, ಸನ್ಫ್ಲವರ್ ಗಿಡದಂಗೆ. ನೋಡಿ, ಇದು ಅದು ಎರಡುವೆ. ಯಾಕುನ್ ಬೀನ್ ಕಟ್ಟಿಂಗ್ ಆಗ್ತಾ ಇದೆ ನೋಡಿ. ನೋಡಿ, ಆಪಲ್ ಗೆಣಸು ಅಂತ ಹೇಳಿದ್ರೆ ಇದೇನಾ? ಯಾಕುನ್ ಬೀನ್ ಅಂತ ಇದನ್ನ ತಿನ್ಬೋದು ಸರ್. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ನಾವು ಇದನ್ನ ಅರ್ಥ ಆಪಲ್ ಅಂತೀವಿ. ಚಿಕ್ಕ ಮಕ್ಕಳು ಹಲ್ಲೆಲ್ದವ್ರು ಕೂಡ ಕಡಿದ್ರು ಕಟ್ ಆಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ, ತುಂಬಾ ರುಚಿಯಾಗಿದೆ. ನೋಡಿ ಸರ್, ಇದು ಆಲೂಗೆಡ್ಡೆಗೆ ಸಂಬಂಧಪಟ್ಟಂತದ್ದು ಇದು ಗಿಡ. ಇದು ಗೆಣಸು ಬಳ್ಳಿ ಆಲೂಗೆಡ್ಡೆ ಅಂತ ಬರುತ್ತೆ. ಮತ್ತೆ ಇದು ಲಿವರ್ ಪಟೋಟ ಅಂತ. ಈ ಲಿವರ್ ಏನ್ ಇನ್ಸುಲೆನ್ಸ್ ಆಗುತ್ತೆ ಅದನ್ನ ವಾಸೆ ಮಾಡೋಸಕ್ಕೆ ಯಾವ್ದು, ಈಗ ನೆಲನಲ್ಲಿ ಅಂತ ಏನ್ ಗಿಡ ಬರುತ್ತೆ ಅದು ನಮ್ಮ ಸಂಸ್ಕೃತದಲ್ಲಿ ಮತ್ತೆ ನಮ್ಮ ನಾಟಿ ವೈದ್ಯರಲ್ಲಿ ನೆಲನಲ್ಲಿನ ಲಿವರ್ ಇನ್ಸುಲೆನ್ಸ್ಗೆ ತಿನ್ಬೇಕು ಅಂತ ಹೇಳ್ತಾರೆ. ಅದನ್ನ ಕಷಾಯ ಮಾಡಿ ಕುಡಿದ್ರೆ ಅದು ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ಇದು ಲಿವರ್ ಇನ್ಸುಲೆನ್ಸ್ ಆಗುತ್ತೆ. ಇದು ಲಿವರ್ ಆಲೂಗಡ್ಡೆ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ತಿಂದಿಗೆ ಇದು. ಲಿವರ್ ನೋಡಿ, ಸರಿ ಇಲ್ಲ. ಇದನ್ನ ಮಾಮೂಲಿ ಮೇಗಡೆ ಸಿಪ್ಪೆ ಹೆರ್ದಾಕ್ಬಿಟ್ಟು ಕಟ್ ಮಾಡಿ ಆಲೂಗೆಡ್ಡೆ ಟೈಪ್ ಪಲ್ಯ ಮಾಡ್ಕೊಂಡು ಯಾವ ಬೇಕಾದ್ರೆ ತಿನ್ಬೋದು. ಇದನ್ನ ಒಂದು ವೆರೈಟಿ ಆಲೂಗಡ್ಡೆ, ಒಂದೇ ರೀತಿ ಆಲೂಗೆಡ್ಡೆ ಇದು. ಇದರಲ್ಲಿ ಕಿಡ್ನಿ ಆಲೂಗೆಡ್ಡೆ ಅಂತ ಒಂದ್ ಬರುತ್ತೆ, ಮತ್ತೆ ಹಾಲ್ಟ್ ಆಲೂಗೆಡ್ಡೆ ಅಂತ ಒಂದ್ ಬರುತ್ತೆ, ಮತ್ತೆ ಲಿವರ್ ಆಲೂಗೆಡ್ಡೆ ಅಂತ ಬರುತ್ತೆ. ಇವರೆಲ್ಲ ಔಷಧಿ ಗುಣ ಇರುವಂತ. ಇವಕ್ಕೆ ಬೇರೆ ಜಾಗ ಬೇಕಾಗಿಲ್ಲ, ಇಂಥವ್ 2 ಮರಗಳಿದ್ರೆ ಸಾಕು. ಅದಕ್ಕೆ ಬೇರೆ ನಾಟಿ ಮಾಡ್ಬೇಕು, ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋದೇನಿಲ್ಲ. ಈಗ ನಮ್ಮ ಏನ್ ಗಿಡಗಳಿದಾವೆ, ಎಲ್ಲಾ ಗಿಡಗಳಲ್ಲಿ ಏನೇನಿವೆ ಅಂತ ಅಂದ್ರೆ, ಈ ಇದು ಡಯಸ್ಕೋರಿ ಅಂತ ಅಂದ್ಬಿಟ್ಟು ಗೆಣಸು ಬರುತ್ತೆ, ಪರ್ಪಲ್ ಯಾಮ್ ಅಂತ. ಅದು ಈ ಗಿಡದ ಮಧ್ಯದಲ್ಲೇ ಇದೆಯಲ್ಲ, ಗಿಡದ ಬಡ್ಡೆಗಳೆಲ್ಲ ಇರುವೆ. ಈ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ. ಈಗ ನಾನು ಅದೇನಿದ್ರೆ 3 ವರ್ಷಕ್ಕೆ ಒಂದ್ಸರಿ ತೆಗಿಬೇಕು. ಇವಾಗ ಕಿತ್ರೆ ಅದರಿಂದ 2 ರಿಂದ 3 kg ಬರುತ್ತೆ.
ನನಗೆ ಮುಂದಿನ ಸಾರಿ ತೆಗೆದ್ರೆ ಒಂದ್ 10 ಕೆಜಿನಾರು ಸಿಗುತ್ತೆ. ಓ. ಆಗ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಒಂದು ಕಳೆದ ಸಾರಿ 42 ಕೆಜಿ ನಾನು ಮಂಗಳೂರು ಗೆಡ್ಡೆಗೆಣಸು ಮೇಳ ತಂದು ಮಡಗಿದ್ದೆ. ಅದು ದೊಡ್ಡದು ನಮ್ಮ ಸಂದೀಪ್ ಅಣ್ಣ ಕಾರಲ್ಲಿ ಹಿಂದ್ಗಡೆ ಹಿಂದ್ಗಡೆ ಹಾಕೋನಲ್ಲ 42 ಕೆಜಿ ಗೆಣಸು. ನೋಡಿದ್ರೆ ಇನ್ನೊಂದು ನಾವು ಇದರಲ್ಲಿ ಮದ್ದೊಂದ್ ಸರಿ ಇಟ್ಟಾಗ ಗೆಡ್ಡೆಗೆಣಸು ಮೇಳಕ್ಕೆ 98 ಕೆಜಿ ಅಲ್ಲ. ಯಾಕುಂಬಿನ್ ಅಂತ ಅನ್ವಲ್ಲ, ಇದು ಪರ್ಪಲ್ ಯಾಮ್ ಅಂತವ. ಆ ರೀತಿ ಯಾಮ್, ಯಾಕೆಂದ್ರೆ ಯಾಮ್ಗಳು ಬೆಳೆಯೋದೆಲ್ಲ ಅದು ನಿಧಿ ಇದ್ದಂಗೆ. ಮನೇಲಿ ನಮ್ಗೆ ಯಾವಾಗ ಡಿಪಾಸಿಟ್ ಬ್ಯಾಂಕಲ್ಲಿ ದುಡ್ಡು ಇರ್ತೀವಿ, ಆ ರೀತಿ ಗೆಡ್ಡೆಗೆಣಸುಗಳು ಮನೇಲಿ ಅದನ್ನ ತೆಗೆದು ನಾವು ಭೂಮಿ ಒಳಗಡೆ ಇದ್ರೆ ಯಾವಾಗ ಬೇಕಾವತ್ತು ನಾವು ತಗೊಂಡ್ ಮಾರ್ಕೊಂಡು ದುಡ್ಡು ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲೋ ಹೋಗಿ ನಾವ್ ಯಾರ್ದೋ ಕಂಪ್ನಿಗೆ ದುಡ್ಡು ಹಾಕೋ ಬದ್ಲಿಕ್ಕೆ ನಮ್ ಭೂಮಿಗೆ ದುಡ್ಡು ಹಾಕಿ ಇಂಥ 4 ಮರ ಏಳ್ಸ್ಕೊಳ್ಳಿ, ಒಂದ್ 10 ಮರಗಳ ಆ ಮರದ ಬದ್ದೆಗೆ ಈ ಇಂಥದ್ದು ಕಿಡ್ನಿ ಬೀನ್ಸ್ಗಳು ಮತ್ತೆ ಪರ್ಪಲ್ ಬೀನ್ಸು ಮತ್ತೆ ಇಂಥವೆಲ್ಲ ತಂದು ನಮ್ ಪರ್ಪಲ್ ಯಾಮ್ಗಳು ಇವೆಲ್ಲ ತಂದು ನೆಟ್ಕೊಬಿಟ್ರೆ 3 ವರ್ಷ 4 ವರ್ಷ ಭೂಮಿ ಒಳಗಡೆ ಹಾಳಾಗಲ್ಲ. ಅದ್ ಅಲ್ಲೇ ಇರ್ತದೆ, ಅದ್ರೊಳಗೆ ಅದು ಬೆಳೀತಾ ಇರ್ತದೆ. ಬೆಳೆದಾಗ ನಮ್ಗೆ ತಿನ್ನಕಾಯ್ತದ ಅದು. ಮತ್ತೆ ತಗೊಂಡೋಗಿ ಯಾವ ತರ ಮಾರ್ಗ ಕೆಜಿ 200 ರೂಪಾಯಿ ಮಾರ್ದು, 200 ರೂಪಾಯಿ ಕೆಜಿ ಮಾರ್ದಾಗ 1 ಕ್ವಿಂಟಲ್ ಮಾರ್ದು 20,000 ದುಡ್ಡು ಆಯ್ತು. ಸಾಕಲ್ವಾ? 4 ಗೆಡ್ಡೆ ಬಂದ್ರೆ ಒಂದು 20 ಕ್ವಿಂಟಲ್ ಬಂದೇ ಬರ್ತದೆ. ಅಷ್ಟು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪೌಡರ್ ಮಾಡಿ ನಾವು ನ್ಯಾಚುರಲ್ ಪೌಡರ್ ಆಗಿ ಉಪಯೋಗಿಸಬಹುದು. ಈ ಪರ್ಪಲ್ ಗೆಣಸು ತೋರಿಸಿದ್ನಲ್ಲ ನಾನು, ಪೌಡರ್ ಮಾಡ್ತಾ ಇದೀವಿ. ಅದ ನ್ಯಾಚುರಲ್ ಪೌಡರ್. ಅದು ಬಣ್ಣ ಈಗ ಕೃತಕವಾಗಿ ಬಣ್ಣ ಚೀನಾದಿಂದ ನಾವು ಬಣ್ಣ ಹಾಕೋಬೇಕಾಗಿಲ್ಲ, ನಮ್ಮಲ್ಲೇ ಪ್ರಕೃತಿ ಕೊಟ್ಟದೆ. ಅದನ್ನ ನಾವು ಬಣ್ಣವಾಗಿ ಯೂಸ್ ಮಾಡ್ಬೇಕಷ್ಟೇ. ಅದನ್ನ ನಾವ್ ಯಾರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಕೈ ನೈತದೆ, ಕಾಲ್ ನೈತದೆ, ಕೂತ್ಕೊಂಡು ಮಾಡ್ಬೇಕು, ಸುಲಭದಲ್ಲಿ ಆಗ್ಬೇಕು. ಅಲ್ಲ 100 ರೂಪಾಯಿ 50 ರೂಪಾಯಿ ಕೊಡ್ಬೇಕು, ತರಬೇಕು, ಅದ್ ಬಣ್ಣ ಮಾಡ್ಕೊಂಡು ತಿನ್ಕೋಬೇಕು. ಈ ಲೆಕ್ಕಾಚಾರದಲ್ಲಿ ಇರೋದಿಲ್ಲ. ನಮ್ಗೆ ಈ ಗೆಣಸ್ಗೆ ಹೆಚ್ಚು ಕಮ್ಮಿ ಬೆಂಗಳೂರು ಬೇಕರಿ ಅವರು ತುಂಬಾ ಕೇಳ್ತಾ ಇದಾರೆ ನಮ್ಮನ್ನ. 25 ಕೆಜಿ ಕೊಡಿ, 50 ಕೆಜಿ ಕೊಡಿ, 200. ನಾನು 200 ರೂಪಾಯಿ ಕೆಜಿ ಮಾಡ್ತಾ ಇದ್ದೀನಿ. ಅಷ್ಟೊಂಥರ ಡಿಮ್ಯಾಂಡ್ ಇದೆ ಗೆಣಸ್ಗೆ. ಮಾಡ್ತಾ ಇಲ್ಲ ಯಾರು. ಅದೇ ಮೂಲಂಗಿ, ಇದು ನಾಟಿ ಮೂಲಂಗಿ. ಇದನ್ನ ಬೀಜಕ್ಕೆ ಅಂತ ಹಾಕಿರೋದು. ಸ್ವಲ್ಪ ಮೂಲಂಗಿ ಕಿತ್ತಿದೀನಿ, ಹಾರ್ವೆಸ್ಟ್ ಮಾಡಿದೀನಿ. ಇದು ಸರ್ ಬೀಜ ಇದೆ, ಕಾಯಿ ಇದೆ, ಕಾಯಿ ಇದು. ಇದನ್ನ ಹಸಿದು ತಿನ್ಬೋದು ನಾವು, ಪಲ್ಯ ಮಾಡಿ. ಓಪನ್ ಮಾಡಿ ನೋಡು. ನಾಟಿ ಬೀಜನೂ ನಾಟಿನೇ ಸರ್ ಬೀಜ. ಅಲ್ಲ, ನಾಟಿ ಮೂಲಂಗಿ ಬೀಜ. ಇನ್ನು ಬೀಜ ಆಗಿಲ್ಲ ಇದು. ಇನ್ನು 1 ವಾರ ಕಳಿಬೇಕು ಸರ್. ಪಲ್ಯಕ್ಕೆ ಬಂದಿದೆ ಇದು, ಚೆನ್ನಾಗಿ ಪಲ್ಯ ಮಾಡಬಹುದು. ಮೂಲಂಗಿ ಕಾಯಿದು ಪಲ್ಯ ಮಾಡೋದು. ಎಷ್ಟು ಟೈಮ್ ಆಗುತ್ತೆ ಈ ರೀತಿ ಬೀಜ ಆಗ್ಬೇಕಾದ್ರೆ? ಸರ್ ಇನ್ನು 1.5 ತಿಂಗಳು ಬೇಕು. ಅಲ್ಲಲ್ಲ, ಈ ರೀತಿ ಹೂ ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? 2.5 ತಿಂಗಳಿಗೆ. ಬೀಜ ನೀವೇ ರೆಡಿ ಮಾಡ್ತೀರಲ್ಲ, ಇದು ಸಾಂಬಾರ್ಗಾಗುತ್ತೆ? ಇದು ಸಾಂಬಾರ್ಗಾಗುತ್ತೆ. ನಾಟಿ ಮೂಲಂಗಿ ನೋಡಿ, ಇನ್ನೂ ಉದ್ದ ಬರುತ್ತೆ. ನೆಲ ಸ್ವಲ್ಪ ಸಡ್ಲ ಇದೀರಿ, ಇನ್ನೂ ಉದ್ದ ಬಂದಿರೋದು ನೋಡಿ ಸ್ನೇಹಿತರೆ. ಅದರ ಬೀಜಗಳನ್ನು ಕೂಡ ಇವು ತುಂಬಾ ಸುಂದರವಾಗಿ ರೆಡಿ ಮಾಡ್ತಾರೆ. ಅದರ ಜೊತೆಗೆ ಒಟ್ಟಾರೆ ಒಂದು ಸೂಪರ್ ಆಗಿ ಮಾಹಿತಿ ಕೊಟ್ಟರು ಸರ್ ಗೆಣಸುಗಳ ಬಗ್ಗೆ. ನಿಮಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು.